ಒಂದು ವಾರ ಬನ್ನಿ, 7 ದಿನ ಬನ್ನಿ, 1 ಗಂಟೆ ಕೇಳಿ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅದಕ್ಕೇನು ಒತ್ತಾಯ ಯಾರಿಗೂ ಇಲ್ವಲ್ಲ. ಇಲ್ಲಿ ಕೆಲವ್ರು ಕೇಳ್ತಾರೆ, ಬ್ರಹ್ಮಕುಮಾರಿಯರು ಎಲ್ಲೂ ಹೊರಗಡೆ ಊಟ ಮಾಡೋದಿಲ್ಲ, ಅಯ್ಯೋ ಇದು ವಯಸ್ಸಾದವರಿಗೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಬ್ರಹ್ಮಕುಮಾರೀಸ್ ಅಂದ್ರೆ ವಯಸ್ಸಾದವರು, ಎಲ್ಲ ರಿಟೈರ್ಡ್ ಆದವರು. ಖಂಡಿತ ಅಲ್ಲ. ಇದು ಬಾಲ್ಯದ ಮಕ್ಕಳಿಂದ ಸಿಕ್ಕಿದ್ರೆ ಅವಾಗ ಅವ್ರ ಜೀವನದಲ್ಲಿ ಯಾವತ್ತೂ ಅವರು ದುಃಖ ಶಾಂತಿನ ಅನುಭವ ಮಾಡಕ್ ಅವಕಾಶನೇ ಇಲ್ಲ. ಸ್ವರ್ಣಿಮ್ ಭಾರತ, ರಾಮರಾಜ್ಯ, ಅಖಂಡ ಭಾರತ, ಇದಕ್ಕೂ ಬ್ರಹ್ಮಕುಮಾರಿಸ್ಗೂ ತುಂಬಾ ಲಿಂಕ್ ಇದೆ. ಅವರು ಅದೇ ವರ್ಕ್ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಸಿಸ್ಟಮ್ ಈಶ್ವರೀಯ ವಿದ್ಯಾಲಯದಿದೆಯೋ ಸೇಮ್ ಸಿಸ್ಟಮ್ ರಾಷ್ಟ್ರಪತಿ ಭವನದಲ್ಲಿ ಇದೆ. ಅನ್ನದಂತೆ ಮನಸ್ಸು, ಸಂಘದಂತೆ ನಾವು ಎಂತ ಆಹಾರವನ್ನ ಸ್ವೀಕರಿಸ್ತೀವೋ ಅದರ ಪರಿಣಾಮ ಅಷ್ಟು ಮನಸ್ಸಿನ ಮೇಲಾಗುತ್ತೆ. ನಾವು ಎಂತವರ ಸಾವಾಸದಲ್ಲಿ ಬರ್ತೀವೋ ಅದರ ಪರಿಣಾಮ ಜೀವನದ ಮೇಲೆ. ಜನರಿಗೆ ಒಂದು ಪ್ರಶ್ನೆ ಬರೋದಂದ್ರೆ, ಇವ್ರಿಗೆ ಎಲ್ಲಿಂದ ಬರುತ್ತೆ ಫಂಡು, ಇವ್ರು ಎಲ್ಲಿಂದ ಇದು ಮಾಡ್ತಾರೆ, ಇವ್ರಿಗೂ ರಾಜಕೀಯಕ್ಕೂ ಏನಾದ್ರು ಲಿಂಕ್ ಇದೆಯಾ, ಅಥವಾ ಇವ್ರಿಗೆ ಇನ್ನೊಬ್ರಿಗೆ ಒಂದು ಲಿಂಕ್ ಇದೆಯಾ, ಆ ಒಂದು ಡೌಟ್ ತುಂಬಾ ಜನಕ್ಕೆ. ಈಗ ನನಗೆ ಹೆಸರು ಬೇಕು ಅಂತ ನಾನು ಹೆಸರು ಹಾಕೊಂಡ್ಬಿಟ್ಟೆ ಅಂತ ತಿಳ್ಕೊಳ್ಳಿ, ಇಲ್ಲಿಗೆ ನಾನು ಮಾಡಿ ಸೇವೆ ಪ್ರಾರಬ್ಧ ಮುಗ್ದೋಯ್ತು, ಪುಣ್ಯ ನಾನು ತಗೊಂಡೋಗಕ್ಕೆ ಏನು ಉಳಿಲೇ ಇಲ್ವಲ್ಲ. ಸೂರ್ಯೋದಯ ಒಂದೇ ಪರಿಹಾರ ರಾತ್ರಿ ಹಗಲಾಗಕ್ಕೆ. ಅದೇ ತರ ಈ ಕಲಿಯುಗದ ಕರಾಳ ಸತ್ಯುಗದ ಹಗಲಾಗ್ಬೇಕು, ಸ್ವರ್ಣಿಮ ಹಗಲಾಗ್ಬೇಕು ಅಂದ್ರೆ ಪರಮಾತ್ಮ ಜ್ಞಾನ ಸೂರ್ಯೋದಯ ಇಲ್ಲಾಗ್ಬೇಕು. ಆ ಮೌಲ್ಯ ಬೇಕು. ಇವತ್ತು ಎಷ್ಟೋ ಜನ ತಂದೆ ತಾಯಿ ಅಯ್ಯೋ ಇದು ವಯಸ್ಸಾದವರಿಗೆ ಅಂತ ತಿಳ್ಕೊಂಡಿದ್ದಾರೆ ಕೆಲವರು. ಬ್ರಹ್ಮಕುಮಾರೀಸ್ ಅಂದ್ರೆ ವಯಸ್ಸಾದವರು, ಎಲ್ಲ ರಿಟೈರ್ಡ್ ಆದವರು. ಖಂಡಿತ ಅಲ್ಲ. ಇದು ಬಾಲ್ಯದ ಮಕ್ಕಳಿಂದ ಸಿಕ್ಕಿದ್ರೆ ಅವಾಗ ಅವ್ರ ಜೀವನದಲ್ಲಿ ಯಾವತ್ತೂ ಅವರು ದುಃಖ ಶಾಂತಿನ ಅನುಭವ ಮಾಡಕ್ ಅವಕಾಶನೇ ಇಲ್ಲ. ಮಾರ್ಗದರ್ಶನ ಸಿಗುತ್ತೆ ಇಲ್ಲಿ, ಯಥಾರ್ಥವಾದ ಮಾರ್ಗದರ್ಶನ ಸಿಗುತ್ತೆ. ಜೀವನ ಉನ್ನತವಾಗಿರುತ್ತೆ, ವಿಚಾರಗಳು ಶ್ರೇಷ್ಠವಾಗಿರುತ್ತೆ. ಅದಕ್ಕೆ ಒಳ್ಳೆ ಅವಕಾಶ. ಬಹುಶಃ ನೀವು ಹೇಳಿದ ಮೆಸೇಜು ನಾವು ಈ ಒಂದು ಟಾಕ್ ವಿತ್ ಆರ್ಬಿ ಯಾಕೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಾ ಇದ್ದೀವಿ ಅಂದರೆ, ಈ ತಳಮಟ್ಟದ ಬದಲಾವಣೆ ಒಂದು ಗ್ರಾಮದಲ್ಲಿ, ಒಂದು ಹಳ್ಳಿಯಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ಬದಲಾವಣೆ ತರೋಕೆ ಈ ಥರ ವಿಚಾರಧಾರೆಗಳು ಮಾಡಬೇಕು ಅಂತ. ಅದರಲ್ಲಿ ಬ್ರಹ್ಮಕುಮಾರೀಸ್ ಹೇಗೆ ಒಂದು ಆಧ್ಯಾತ್ಮಿಕನೂ ಒಂದು ಅಂಗವಾಗಿ ಇಟ್ಕೋಬೇಕು ಅನ್ನೋದಕ್ಕೆ ಇವತ್ತು ನಮ್ಮ ಅತಿಥಿಯಾಗಿ ನೀವಿದ್ದೀರ. ಸೊ ಇದಾದಮೇಲೆ ನಾವು ಕೆಲವು ಪದಗಳನ್ನು ಕೇಳ್ತಿದ್ದೆ. ನಮ್ಮ ಪ್ರಧಾನಮಂತ್ರಿಯವರು ಹೇಳಿರೋದೇನೆಂದರೆ, ಸ್ವರ್ಣಿಮ್ ಭಾರತ, ರಾಮರಾಜ್ಯ, ಅಖಂಡ ಭಾರತ, ಇದಕ್ಕೂ ಬ್ರಹ್ಮಕುಮಾರಿಸ್ಗೂ ತುಂಬ ಲಿಂಕ್ ಇದೆ. ಅವರು ಅದೇ ವರ್ಕ್ ಮಾಡ್ತಾ ಇರೋದು. ಮತ್ತು ನಮ್ಮ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಕೂಡ ಬ್ರಹ್ಮಕುಮಾರಿಯ ಒಂದು ವಿದ್ಯಾರ್ಥಿ. ಸೊ ಅದ್ರ ಬಗ್ಗೆ ನಮ್ಮ ದೇಶಕ್ಕೆ ರಾಷ್ಟ್ರಪತಿಗಳು ಹೌದು, ಆದ್ರೆ ಈಶ್ವರನ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು. ಇದೆಷ್ಟು ಅದ್ಭುತ ಅಂತ ನೀವು ವಿಚಾರ ಮಾಡಿ. ಇವತ್ತು ತಾವು ಕೇಳಿದ್ರಿ ಇಲ್ಲಿದೇನು ಸಿಸ್ಟಮ್ ಅಂತ. ಬೆಳಗ್ಗೆಯಿಂದ ರಾತ್ರಿವರೆಗೂ ಏನು ಸಿಸ್ಟಮ್ ಈಶ್ವರೀಯ ವಿದ್ಯಾಲಯದಿದೆಯೋ ಸೇಮ್ ಸಿಸ್ಟಮ್ ರಾಷ್ಟ್ರಪತಿ ಭವನದಲ್ಲಿ ಇದೆ ಇವತ್ತು. ಅವರ ಜೀವನ ಬಹಳ ಕಷ್ಟಕರವಾಗಿ ಅವ್ರದ್ದು ಜೀವನದ ಅನುಭವಗಳು ಇವತ್ತು ಯೂಟ್ಯೂಬಲ್ಲೆಲ್ಲ ಇದೆ, ಕೇಳ್ಬೋದು. ಹೌದು. ಅವರು ಈ ಆಧ್ಯಾತ್ಮಿಕ ಜೀವನದಲ್ಲಿ ಬಂದ ಮೇಲೆ ಅವ್ರ ಜೀವನ ಇವತ್ತು ಯಾವ ತರ ಇದೆ ಅನ್ನೋದನ್ನ ಇವತ್ತು ರಾಷ್ಟ್ರಪತಿಗಳಾಗಿ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ. ಅಷ್ಟು ಸಾತ್ವಿಕ ಜೀವನ ಅವರು. ಏಕೆಂದ್ರೆ ಹಾಗಾದ್ರೆ ನೋಡಿ, ಇದು ವಯಸ್ಸಾದ್ಮೇಲೆ ಹೋಗೋದು ಅಂತ ಅನ್ಕೊಡೋರಿಗಾಗ್ಲಿ, ಕಷ್ಟ ಇದ್ದವ್ರಿಗೆ ಹೋಗೋದು ಅಂತಲ್ಲ. ಇಲ್ಲಿ ಎಲ್ಲ ತರದವರು ಇದ್ದಾರೆ. ಕಷ್ಟ ತೊಂದರೆಯಿಂದ ಮಾತ್ರ ಇಲ್ಲಿಗೆ ಬರ್ಬೇಕಲ್ಲ. ಹೆಂಗೆ ಶ್ರೀಮಂತರು ಎಲ್ಲರೂ ಇದ್ದಾರೆ, ಎ ಇಂದ ಝಡ್ ವರೆಗೂ ಇದ್ದಾರೆ. ಎಲ್ಲರಿಗೂ ಸಮಾನವಾದ ಜ್ಞಾನ, ಸಮಾನವಾದ ಯೋಗ. ಯಾಕೆಂದ್ರೆ ಇದೆಲ್ಲ ಬಾಹ್ಯ ಪಾತ್ರದಲ್ಲಿ ವ್ಯತ್ಯಾಸ ಇರೋದಷ್ಟೇನೆ. ನಾವು ಶ್ರೀಮಂತರು, ಬಡವರು, ಚಿಕ್ಕವರು, ದೊಡ್ಡವರು, ಸಾಮಾಜಿಕವಾಗಿ, ಲೌಕಿಕವಾಗಿ. ಆದ್ರೆ ಆತ್ಮದಲ್ಲಿ ಏನು ವ್ಯತ್ಯಾಸ ಇಲ್ಲ. ಎಲ್ಲ ದೇಹದಲ್ಲಿರೋದು ಆತ್ಮ ಜ್ಯೋತಿಗಳು. ಆ ಆತ್ಮಕ್ಕೆ ಸಿಗ್ತಾ ಇರ್ತಕ್ಕಂಥ ಶಿಕ್ಷಣ ಇದು ಆತ್ಮೀಯ ಶಿಕ್ಷಣ. ಇದು ಪರಮಾತ್ಮ ಕೊಡ್ತಾ ಇರೋ ಶಿಕ್ಷಣ. ಸೊ ಅದರಿಂದ ಅವರೆಲ್ಲರ ಮಾದರಿ ನೋಡಿ ಆದರೂ ಎಲ್ಲರಿಗೂ ಪ್ರೇರಣೆ ಆಗಬೇಕು. ಏನು ಬೇಡ, ಏನೋ ಅಂತ ದೂರ ಇದ್ದು ವಿಚಾರ ಮಾಡೋದಕ್ಕಿಂತ 1 ವಾರ ಬನ್ನಿ, 7 ದಿನ ಬನ್ನಿ, 1 ಗಂಟೆ ಕೇಳಿ, ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ. ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಅದಕ್ಕೇನು ಒತ್ತಾಯ ಯಾರಿಗೂ ಇಲ್ವಲ್ಲ. ಇಲ್ಲಿ ವಿದ್ಯಾಲಯದ ದ್ವಾರ ತೆರೆದಿದೆ ವಿಶ್ವದ ಎಲ್ಲ ಆತ್ಮಗಳಿಗೂ. ಪರಮಾತ್ಮ ಬಂದು ರಾಜಯೋಗ ಕಲಿಸ್ತಾ ಇದ್ದಾರೆ. ಇನ್ನೇನು ಕಲಿಯುಗ ಮುಗಿಯಕ್ಕೇನು ದೂರ ಇಲ್ಲ. ಆ ಸ್ವರ್ಣಿಮ ಭಾರತ, ಸ್ವರ್ಣಿಮ ಯುಗ ಮತ್ತೆ ಬರುತ್ತೆ. ಆ ಸ್ವರ್ಣಿಮ ಸೂರ್ಯೋದಯ ಆಗುತ್ತೆ. ಈ ಕಲಿಯುಗ ಅಂದ್ರೆ ಕತ್ಲಲ್ವಾ ಇದು? ಅಮಾವಾಸ್ಯೆ ಆದ್ಮೇಲೆ ಪೌರ್ಣಮಿ ಬರಲೇಬೇಕು. ಹಾಗೆ ಕಲಿಯುಗ ಹೋಗುತ್ತೆ, ಸತ್ಯುಗ ಬರುತ್ತೆ. ಆ ಸತ್ಯುಗದ ತಯಾರಿನೇ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾರೆ.
ಇದು ಹೇಗೆ ರಾಮರಾಜ್ಯ ಮತ್ತೆ ಅಖಂಡ ಭಾರತ ವಿಚಾರಗಳಿಗೆ ಲಿಂಕ್ ಆಗಿದೆ ಅಕ್ಕೋರೆ? ಹೌದು, ಹೇಗ್ ಲಿಂಕ್ ಆಗಿದೆ ಒಂದು? ಅಖಂಡ ಭಾರತ ಅಂತ ಹೇಳಿದ್ರೆ ಇವತ್ತು ಎಲ್ಲ ಖಂಡಗಳು ವಿಭಜನೆ ಆಗಿದೆ ಅಲ್ಲ. ಹ್ಮ್ ಆದ್ರೆ ಹ್ಮ್ ಸತ್ಯುಗ ಬಂದಾಗ ಹ್ಮ್ ಅಖಂಡ ವಿಶ್ವ ಇರುತ್ತೆ, ಹ್ಮ್ ಯಾವ ವಿಭಜನೆಗಳಿರಲ್ಲ. ಈ ಖಂಡಗಳೆಲ್ಲ ಪೀಸ್ ಪೀಸ್ ಆಗಿದೆಯಲ್ಲ, ಹಾಗಿರೋದಿಲ್ಲ. ಹೌದು. ಅದಕ್ಕೆ ನಾವು ಒಂದ್ ಮಾತು ಹೇಳ್ತೀವಿ, ವಸುದೈವ ಕುಟುಂಬಕಂ. ಹೌದು. ವಸುದೆ ಅಂದ್ರೆ ಭೂಮಿ, ಭೂಮಿ ಇದೇ ಒಂದು ಕುಟುಂಬ. ಇಲ್ಲಿ ಯಾವ ಪೀಸೇ ಇರ್ಲಿಲ್ಲ, ಪೀಸ್ ಎಲ್ಲ ಇವಾಗ ಆಗಿರೋದು. ಬೌಂಡ್ರೀಸ್ ಎಲ್ಲ ಈಗಾಗಿರೋದು. ಹೌದು, ಏನು ಒಂದು ಹಳ್ಳಿಗೂ ಬೌಂಡ್ರಿ ಇದೆ, ಒಂದು ನೀರಿಗೂ ಇದೆ, ಆಕಾಶಕ್ಕೂ ಇದೆ, ಹೌದು ಹೌದು. ಒಂದು ಮನೆ, ಒಂದು ಗದ್ದೆಗೂ ಇದೆ ಇವತ್ತು ಅಲ್ವಾ. ಅಣ್ಣ ತಮ್ಮಂದಿರದೆ ಎಷ್ಟೊಂದು ಪೀಸ್ ಇದೆ ಇವತ್ತು. ಹೌದು. ಆದ್ರೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈ ಅಖಂಡ ವಿಶ್ವ, ಅಖಂಡ ಭಾರತ ಅಂತಾಗ್ಲಿ, ವಸುದೈವ ಕುಟುಂಬಕಂ ಅಂತ ಏನ್ ಹೇಳ್ತೀವಿ, ಅದು ನಿಜ ರೂಪದಲ್ಲಿ ಇದೆ ಇಲ್ಲಿ. ಮಾತಿಗೆ ಪುಸ್ತಕದಲ್ಲ, ವಾಸ್ತವದಲ್ಲಿ ಆಚಾರ ಪ್ಲಸ್ ವಿಚಾರದಲ್ಲೂ ಇಲ್ಲಿ ಇದೆ 100% ಇದೆ. ಇನ್ನೊಂದು ಅಕ್ಕವ್ರೆ, ನಾವು ಇಲ್ಲಿನ ಒಂದು ಕಾರ್ಯಕ್ರಮಕ್ಕೆಲ್ಲ ಬಂದು ನೋಡಿದ್ದೀವಿ ಮತ್ತೆ ತಿಳ್ಕೊಂಡಿದ್ದೀವಿ ಬೇರೆಯವರಿಂದ. ಸ್ವತಃ ನಮ್ಮ ಕುಟುಂಬದಲ್ಲೂ ಕೂಡ ಇಲ್ಲಿ ಒಂದು ಅನುಭವ ಇದೆ. ಹಾಗಾಗಿ ಇಲ್ಲಿ ಇನ್ನೊಂದು ಬರೋದಂದ್ರೆ ಇಲ್ಲಿನ ಒಂದು ಬ್ರಹ್ಮ ಭೋಜನ ಅಥವಾ ಒಂದು ಸಾತ್ವಿಕ ಆಹಾರ. ಇಲ್ಲೇ ನೀವು ಕೇಕ್ ಇಂದ ಹಿಡಿದು ಎಲ್ಲದನ್ನು ನೀವೇ ತಯಾರು ಮಾಡ್ತೀರಾ ವಿಶೇಷ ದಿನಗಳಲ್ಲಿ. ಸೊ ಆ ಒಂದು ಬ್ರಹ್ಮ ಭೋಜನ ಕಾನ್ಸೆಪ್ಟ್ ಹೇಗೆ ನಡೆಯುತ್ತೆ, ಒಂದು ತಯಾರಿ ಅಲ್ಲಿ ಹೇಗೆ ಇದೆ, ಅದು ಒಂದು ಪರಿಚಯ. ಏಕೆಂದ್ರೆ ಒಂದು ತಪಸ್ವಿ ಜೀವನ, ಸಾಧನೆಯ ಜೀವನ ಅಂದ್ರೆ ಇದರಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತೆ ಆಹಾರ ಮತ್ತು ಪಾನೀಯ. ಅನ್ನದಂತೆ ಮನಸ್ಸು, ಸಂಘದಂತೆ ರಂಗು. ನಾವು ಎಂಥ ಆಹಾರವನ್ನ ಸ್ವೀಕರಿಸ್ತೀವೋ ಅದರ ಪರಿಣಾಮ ಅಷ್ಟು ಮನಸ್ಸಿನ ಮೇಲಾಗುತ್ತೆ. ನಾವು ಎಂಥವರ ಸಹವಾಸದಲ್ಲಿ ಬರ್ತೀವೋ ಅದರ ಪರಿಣಾಮ ಜೀವನದ ಮೇಲಾಗುತ್ತೆ. ಜೈಸಾ ಸಂಗ್ ವೈಸಾ ರಂಗ್, ಜೈಸಾ ಅನ್ ವೈಸಾ ಮನ್, ಜೈಸಾ ಪಾನಿ ವೈಸಾ ವಾಣಿ. ಇವೆಲ್ಲ ಪ್ರಾಕ್ಟಿಕಲ್. ಇದು ನಾವು ಸ್ವಲ್ಪ ಆಧ್ಯಾತ್ಮಿಕತೆಯ ಮೇಲೆ ಮೇಲೆ ಹೋಗ್ತಾ ಹೋದಾಗ ಇದೆಲ್ಲ ಸೂಕ್ಷ್ಮತೆ ಅರ್ಥ ಆಗುತ್ತೆ. ಅದರಿಂದ ಕೆಲವ್ರು ಕೇಳ್ತಾರೆ, ಬ್ರಹ್ಮಕುಮಾರಿಯರು ಎಲ್ಲೂ ಹೊರಗಡೆ ಊಟ ಮಾಡೋದಿಲ್ಲ. ಖಂಡಿತವಾಗೂ ಮಾಡೋದಿಲ್ಲ. ಯಾಕೆಂದ್ರೆ ನಮ್ಮ ಸಾಧನೆ ನಮಗ್ ಬಹಳ ಮುಖ್ಯ. ಆ ಸಾಧನೆಯಲ್ಲಿ ಈಗ ಒಬ್ರು ಮನೆಯಲ್ಲಿ ಇವತ್ತು ಮಾಡಿದ್ರೆ ನಾಳೆ ಮತ್ತೊಬ್ರು ಕರೀತಾರೆ. ಅದರಲ್ಲಿ ನಾವು ಒಪ್ಪಂದ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಅದರಿಂದ ನಾವು ಎಲ್ಲೂ ಹೊರಗಡೆ ಊಟ ಮಾಡೋದಿಲ್ಲ. ನಾವೇ ತಯಾರು ಮಾಡಿ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆಮೇಲೆ ಅದನ್ನು ಸ್ವೀಕಾರ ಮಾಡ್ತೀವಿ. ಬಾಕಿ ಫ್ರೂಟ್ಸ್ ತಗೊಳ್ತೀವಿ ಎಲ್ಲೇ ಹೋದ್ರೂ, ಆ ಫ್ರೂಟ್ಸನ್ನು ನಾವು ಮನಸ್ಸಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ತೀವಿ. ಇಲ್ಲ ಹಾಗೆ ಕೊಟ್ಟರೆ ನಾವು ಇಲ್ಲಿ ತಂದು ಪರಮಾತ್ಮನಿಗೆ ನೈವೇದ್ಯ ಇಟ್ಟೆ ಸ್ವೀಕಾರ ಮಾಡೋದು. ಆಹಾರದ್ದು ತುಂಬ ಮಹತ್ವ ಇದೆ ಇಲ್ಲಿ. ಇದ್ರ ಬಗ್ಗೆ ತುಂಬ ವೈಜ್ಞಾನಿಕವಾಗೂ ಇವತ್ತು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಸೊ ಇನ್ನೂ ಬಹಳ ಮುಖ್ಯ ವಿಷಯ ಏನಂದ್ರೆ, ಅಯ್ಯೋ ಬ್ರಹ್ಮಕುಮಾರಿಗೆ ಹೋದ್ರೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬಾರ್ದು, ಬಹಳ ದೊಡ್ಡ ಪ್ರಚಾರ ಇದೆ. ಈರುಳ್ಳಿ ಬೆಳ್ಳುಳ್ಳಿ ಇವತ್ತು ಮಂದಿರಗಳಲ್ಲಿ ಯಾಕೆ ಹಾಕಲ್ಲ? ಅಲ್ಲಿ ಯಾಕೆ ಯಾರು ಪ್ರಶ್ನೆನೇ ಮಾಡಲ್ವಲ್ಲ? ಮಂದಿರಗಳಲ್ಲೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಲ್ಲ. ಇವತ್ತು ನೀವು ಹೊರನಾಡಿಗೆ ಹೋಗಿ ತುಂಬಾ ಪವಿತ್ರ ಸ್ಥಳಗಳಲ್ಲೆಲ್ಲ ಯೂಸ್ ಮಾಡಲ್ಲ. ಏಕೆಂದ್ರೆ ಅದು ಒಂದು ತಾಮಸಿಕ ಆಹಾರ. ನಮ್ಮ ಮನಸ್ಸನ್ನ ಚಂಚಲ ಮಾಡ್ತದೆ, ಇಂದ್ರಿಯಗಳನ್ನ ಚಂಚಲ ಮಾಡ್ತದೆ. ಅದರಿಂದ ಫುಡ್ಡಿನ ಗುಣನೇ ಅದು. ಹೌದು, ಅದರಿಂದ ಅದು ನಮ್ಮ ಸಾಧನೆಗೆ ಸಾತ್ವಿಕ ಅಲ್ಲ ಅನ್ನೋದಕ್ಕೆ ಸ್ವೀಕಾರ ಮಾಡಲ್ಲ. ಅದು ಪರಿಶುದ್ಧ ಆಹಾರನೂ ಅಲ್ಲ. ಅದಕ್ಕೋಸ್ಕರ ಹಂಗಂತ ಯಾರಿಗೂ ತಿನ್ನಬೇಡಿ ಅಂತ ಹೇಳಲ್ಲ. ನಿಮ್ಮ ಇಷ್ಟ, ಬಿಡೋದು ನಿಮ್ಗೆ ಬಿಟ್ಟಿದ್ದು. ಈಗ ಡಾಕ್ಟರ್ ಏನೋ ಮೆಡಿಸಿನ್ ಕೊಡ್ತಾರೆ, ಪಥ್ಯ ಹೇಳ್ತಾರೆ. ನೀವು ಮಾಡೋದು ಬಿಡೋದು ಯಾರಿಗೆ ಬಿಟ್ಟಿದ್ದು? ನಿಮ್ಗೆ ಬಿಟ್ಟಿದ್ದಲ್ವ? ಅದೇ ತರ ಸರಿ ತಪ್ಪನ್ನ ಹೇಳ್ತೀವಿ ಅಷ್ಟೇ. ಇಲ್ಲಿ ಪರಮಾತ್ಮ ಹೇಳೋದಿಲ್ಲ, ನಾವಲ್ಲ ಮಾಡಿ ಹಿಂಗೆ ಇರಿ ಅಂತ ಒತ್ತಾಯ ಇಲ್ಲ. ಯಾರಿಗೆ ಯಾವ ಒತ್ತಾಯನೂ ಇಲ್ಲ. ನಿಮ್ಮದೇ ನಿರ್ಣಯ, ನಿಮ್ಮದೇ ಮಾರ್ಗ ಪರಮಾತ್ಮ ತೋರಿಸ್ತಾರೆ. ಅವ್ರು ಸುಪ್ರೀಂ ಗೈಡ್ ಅವರು. ಸೊ ನಮ್ಗೆ ಗೈಡೆನ್ಸ್ ಕೊಡ್ತಾರೆ, ನಡೀರಿ ಬಿಡ್ರಿ, ಅದು ನಿಮಗೆ ಬಿಟ್ಟಿದ್ದು. ಸೊ ಇಂಥ ಒಂದು ಎಲ್ಲ ವ್ಯವಸ್ಥೆ ಇರೋ ಕೆಲವರು ನೋಡಿಲ್ಲ ಅನ್ಸುತ್ತೆ ಬ್ರಹ್ಮಕುಮಾರಿ ಸೆಂಟರ್ ಇಲ್ಲಿ ಬಸವನಹಳ್ಳಿ ಹಳ್ಳಿ ಮರದ ಹಿಂದೆ ವೇಣುಗೋಪಾಲೇಶ್ವರ ಟೆಂಪಲ್ ಹತ್ರ ಇಲ್ಲಿ ಇದೆ.
ಭೇಟಿ ನೀಡಬೇಕು ಒಂದ್ಸಲಿ. ಸೊ ಈ ಒಂದು ಸಂಸ್ಥೆನ ಪ್ರತಿ ಜಿಲ್ಲೆ ಪ್ರತಿ ತಾಲೂಕಲ್ಲಿ ಈ ತರ ನೋಡಿದಾಗ ಜನರಿಗೆ ಒಂದು ಪ್ರಶ್ನೆ ಬರೋದಂದ್ರೆ, ಓ ಇವ್ರಿಗೆ ಎಲ್ಲಿಂದ ಬರುತ್ತೆ ಫಂಡು, ಇವ್ರು ಎಲ್ಲಿಂದ ಇದು ಮಾಡ್ತಾರೆ, ಇವ್ರಿಗೂ ರಾಜಕೀಯಕ್ಕೂ ಏನಾದ್ರು ಲಿಂಕ್ ಇದೆಯಾ, ಅಥವಾ ಇವ್ರಿಗೆ ಇನ್ನೊಬ್ರಿಗೆ ಒಂದು ಲಿಂಕ್ ಇದೆಯಾ, ಆ ಒಂದು ಡೌಟ್ ತುಂಬಾ ಜನಕ್ಕೆ ಇರುತ್ತೆ. ಅದಕ್ಕೆ ಏನಾದ್ರು ನಾನು ಇನ್ನೊಂದು ಸಾತ್ವಿಕ ಆಹಾರದ ಬಗ್ಗೆ ಇನ್ನೊಂಚೂರು ಹೇಳಿ ಹೇಳ್ಬೇಕಂದ್ರೆ, ಹೇಳಿ ಅಕ್ಕ ಹೇಳಿ. ಇದು ನಾವು ಪ್ರಸಾದನ ಇಲ್ಲಿ ಎಲ್ಲರೂ ತಯಾರು ಮಾಡಕ್ಕೆ ನಮ್ಗೆ ಬರೋದಿಲ್ಲ. ಯಾರು ಸಾತ್ವಿಕ ಜೀವನ ಇದ್ದಾರೆ, ಬ್ರಹ್ಮಚರ್ಯಲ್ಲಿದ್ದಾರೆ, ಬ್ರಹ್ಮ ಮುಹೂರ್ತ ಅಮೃತ್ ವೇಳೆ 4ರಿಂದ 4:45 ಸಮಯದಲ್ಲಿ ಎದ್ದು ಯಾರು ತಪಸ್ ಮಾಡ್ತಾರೆ, ಪ್ರತಿನಿತ್ಯ ಈಶ್ವರಿಯ ಮಹಾವಾಕ್ಯವನ್ನ ಕೇಳ್ತಾರೆ, ಅವ್ರು ಮಾತ್ರ ಯಾರು ಎಲ್ಲ ಇಲ್ಲಿಯ ನಿಯಮಗಳನ್ನ ಅಳವಡಿಸ್ಕೊಂಡಿರ್ತಾರಲ್ಲ, ಅವ್ರು ಮಾತ್ರ ನಮ್ಮ ಅಡಿಗೆ ಮನೆಯಲ್ಲಿ ಭೋಲಾನಾಥನ ಭಂಡಾರದಲ್ಲಿ ಬಂದು ಸಹಾಯ ಮಾಡ್ಬೋದು, ಇಲ್ಲ ತಯಾರು ಮಾಡ್ಬೋದು. ಅವೆಲ್ಲದಕ್ಕೆ ಸೂಕ್ತವಾಗಿದ್ರೆ ಮಾತ್ರ. ಇಲ್ಲೆಲ್ಲರೂ ಮಾಡಕ್ಕಾಗಲ್ಲ ಇದು. ಮತ್ತೆ ಇದು ನಾವು ತಯಾರು ಮಾಡಿದ್ದನ್ನ ಪರಮಾತ್ಮನಿಗೆ ಫಸ್ಟ್ ಅರ್ಪಿಸ್ತೀವಿ. ಯಾವುದೇ ವೆರೈಟಿ ನಾವು ಮಾಡ್ತೀವಿ, ಹೊರಗಡೆಯಿಂದ ಏನು ತರೋದಿಲ್ಲ. ಈಗ ನಮ್ದು ರಕ್ಷಾ ಬಂಧನನೇ ಬರ್ಲಿ, ನಾವು 1000 ಜನಕ್ಕೆ ರಾಖಿ ಕಟ್ತೀವಿ, ಆ ಪ್ರಸಾದ ನಾವೇ ತಯಾರು ಮಾಡ್ತೀವಿ. ಯಾಕೆಂದ್ರೆ ಅದರ ಶಕ್ತಿ ಉಸ್ಮೆ ದವಾ ಬಿ ಹೇ ಅವ್ರ ದುವಾ ಬಿ ಹೇ. ಪರಮಾತ್ಮನ ಆಶೀರ್ವಾದನೂ ಇದೆ ಅದರಲ್ಲಿ, ಅದು ಔಷಧಿ ಕೆಲಸನೂ ಮಾಡುತ್ತೆ. ತಾವು ಕೇಳಿರ್ಬೋದು, ಈ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿದ್ರೆ ಕಷ್ಟ ಪರಿಹಾರ ಆಗುತ್ತೆ, ಅಲ್ಲಿ ನೀರ್ ಕುಡಿದ್ರೆ ಒಳ್ಳೇದಾಗುತ್ತೆ, ಆರೋಗ್ಯ ಬರುತ್ತೆ, ರೋಗ ಹೋಗುತ್ತೆ, ಇವೆಲ್ಲ ನಾವು ಕೇಳ್ತೀವಿ. ಅಂದ್ರೆ ಅಲ್ಲಿಯ ಒಂದು ಸಾತ್ವಿಕತೆಯ ವೈಬ್ರೇಷನ್. ಸೊ ಇಲ್ಲೂ ಆ ಸಾತ್ವಿಕತೆ, ಬ್ರಹ್ಮ ಭೋಜನ ಅಂತ ಹೇಳ್ತೀವಿ. ಬ್ರಹ್ಮ ಭೋಜನ ಅಂತ ಹೇಳಿದ್ರೆ ಆ ಒಂದು ಬ್ರಹ್ಮ ಮುಹೂರ್ತದಲ್ಲಿ ತಪಸ್ ಮಾಡೋವಂಥವ್ರು, ಬ್ರಹ್ಮನ ಮೂಲಕ ಪರಮಾತ್ಮ ಕೊಡೋ ಜ್ಞಾನ ಪ್ರತಿನಿತ್ಯ ಕೇಳೋರು, ಮತ್ತೆ ಬ್ರಹ್ಮ ಜ್ಞಾನವನ್ನ ತನ್ನ ಜೀವನದಲ್ಲಿ ಅಳವಡಿಸ್ಕೊಡೋರು, ಬ್ರಹ್ಮ ಯಾರ ಶರೀರದಲ್ಲಿ ಪರಮಾತ್ಮ ಬಂದಿದ್ದಾರೆ ಅವರ ಜೀವನದ ಆಚರಣೆಗಳನ್ನ ಫಾಲೋ ಮಾಡೋರು, ಅದೆಲ್ಲದರ ಆಧಾರದ ಮೇಲೆ ಬ್ರಹ್ಮ ಭೋಜನ ತಯಾರಾಗುತ್ತೆ. ಇನ್ನು ಒಂದು ಹೇಳ್ಬೇಕಂದ್ರೆ, ಬ್ರಹ್ಮ ಭೋಜನಕ್ಕೆ ದೇವತೆಗಳು ಕಾಯ್ತಾರೆ, ಅವ್ರಿಗೆ ಸಿಗಲ್ಲ, ಇವಾಗ ಮಾತ್ರ ಸಿಗದು. ಓಕೆ ಓಕೆ, ಸೂಪರ್. ಅದು ಕೇಳೋಕೆ ಒಂದು ಖುಷಿ ಆಗುತ್ತೆ. ಯಾಕೆಂದ್ರೆ ಆ ಥರದ ಆಹಾರ ಇವತ್ತು ಪ್ರಾಬ್ಲಮ್ ಇರೋದೇ ಸೇಫ್ ಸಾಯಿಲ್, ಅದು ಇದು ಎಲ್ಲ ನೋಡ್ತಾ ಇರ್ತೀವಿ. ಸೊ ವಿಷ ಆಗ್ತದೆ ನಾವು ತಿನ್ನೋ ಆಹಾರ, ಅದರಲ್ಲಿ ನಾವು ಹೇಗೆ ಫಿಲ್ಟರ್ ಮಾಡ್ಕೊಂಡು ಇನ್ಕ್ಲೂಡಿಂಗ್ ಅದರಲ್ಲಿರೋ ಶಕ್ತಿನ ಹೇಗೆ ಮಾಡ್ಬೋದು ಅಂತ ಮಾಡೋದು. ಇನ್ನು ಫಂಡಿಂಗ್ ವಿಚಾರಕ್ಕೆ ಬಂದ್ರೆ ಕೆಲವ್ರಿಗೆ ತುಂಬಾ ಡೌಟ್ ಇರುತ್ತೆ ಅಂತ ಕೇಳಿದೆ, ಅದ್ರ ಬಗ್ಗೆ. ಸಾಮಾನ್ಯವಾಗಿ ಇಲ್ಲಿ ಯಾವ್ದು ಫೀಸ್ ಡೊನೇಷನ್ ಅಂತೂ ಇಲ್ಲ, ಅದೆಲ್ಲರಿಗೂ ಗೊತ್ತಿದೆ. ಇವನ್ ರಾಜಯೋಗ ಕ್ಲಾಸಸ್ಗೂ ಇಲ್ಲ, ಯಾವ ಕ್ಲಾಸಿಗೂ. ಯಾಕೆಂದ್ರೆ ಯಾಕಿಲ್ಲ ಅನ್ನೋದನ್ನ ಹೇಳ್ತೀನಿ. ಈಗ ತಂದೆನೇ ಟೀಚರು, ಮಗುಗೆ ಪಾಠ ಹೇಳ್ಕೊಡ್ತಾರೆ, ಫೀಸ್ ತಗೋತಾರ? ಇಲ್ಲ ಇಲ್ಲ. ಅದೇ ತರ ಪರಮಾತ್ಮ ಪರಮ ಪಿತ ನಮ್ಮೆಲ್ಲರಿಗೂ, ಅವರೇ ಪರಮ ಶಿಕ್ಷಕ. ಇಲ್ಲಿ ಅವ್ರ ಮಕ್ಕಳಿಗೆ ಇಲ್ಲಿ ಓದಿಸೋದವರು. ಹಾಗಾಗಿ ಇಲ್ಲಿ ಫೀಸ್ ಸಿಸ್ಟಮ್ ಇಲ್ಲ, ಡೊನೇಷನ್ ಫೀಸ್ ಇಲ್ಲ. ಆದ್ರೆ ಯಾರು ಈ ರಾಜಯೋಗದ ಅಭ್ಯಾಸ ಮಾಡಿ ಇದರ ಲಾಭನ ಅವರು ಅನುಭವ ಮಾಡ್ತಾರೆ ಅವ್ರ ಜೀವನದಲ್ಲಿ, ಇಲ್ಲಿ ಪರಮಾತ್ಮನ ಮಹಾವಾಕ್ಯ ಕೇಳಿದಾಗ ಅವರಿಗೊಂದು ಫ್ಯಾಮಿಲಿ ಫೀಲಿಂಗ್ ಬರುತ್ತೆ. ಇದು ನನ್ನ ಮನೆ, ಪರಮಾತ್ಮ ನನ್ನ ತಂದೆ, ನಾನು ಸಂಪಾದನೆ ಮಾಡಿರೋ ಸ್ವಲ್ಪನಾದ್ರೂ ನಾನು ಸಮಾಜ ಸೇವೆಗೆ, ಅನೇಕ ಆತ್ಮಗಳ ಕಲ್ಯಾಣಕ್ಕೆ ಕೊಡ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲೇ ಬರುತ್ತೆ. ಪರಮಾತ್ಮನ ಮಹಾವಾಕ್ಯ ಕೇಳ್ತಾ ಹಾಗೆ ಹುಂಡಿ ಇಟ್ಟಿರ್ತೀವಿ, ಅವ್ರ ಖುಷಿಯಿಂದ ಅವ್ರು ಎಷ್ಟು ಬೇಕಾದರೂ ಹಾಕ್ಬೋದು, ಯಾರಿಗೇನು ಬಂಧನ ಇಲ್ಲ. ಮತ್ತು ಯಾವುದೇ ರಾಜಕೀಯವಾದ ಸಂಬಂಧದಲ್ಲಿ ನಾವು ಯಾರ ಹತ್ರನೂ ಆ ಥರ ಏನು ತಗೊಳಕ್, ಅವ್ರ ಖುಷಿಯಿಂದ ಮಾಡ್ಬೋದು ಅಷ್ಟು ಬಿಟ್ಟರೆ. ಅಥವಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು ಆ ಥರದ್ದೆಲ್ಲ ನಡೆಯುತ್ತೆ ಅಂದರೆ ನಾವು ಯಾರಾದರೂ ಒಳ್ಳೆ ಭಾವನೆ ಇರೋರು, ಮಾಡೋ ಅಂಥವರು, ಸೇವಾ ಮನೋಭಾವ ಇರೋರಿಗೆ ನಾವು ಒಂದು ಆಫರ್ ಮಾಡ್ತೀವಿ ಅಷ್ಟೇ. ಇಂಥ ಕೇಳ್ತೀವಿ, ಒತ್ತಾಯ ಯಾರಿಗೂ ಇಲ್ಲ. ಕೊಡ್ಬೋದು, ಕೊಡದೆ ಇರ್ಬೋದು. ಆಲ್ ಓವರ್ ವರ್ಲ್ಡಲ್ಲಿ ಇದೇ ಸಿಸ್ಟಮಲ್ಲಿ, ಫ್ಯಾಮಿಲಿ ಸಿಸ್ಟಮಲ್ಲಿ ನಡೀತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯ ಇದು. ಇಲ್ಲಿ ನನ್ನ ಮನೆ, ಈಗ 4 ಜನ ಮಕ್ಕಳು ದುಡಿತಾರೆ ಅಂದರೆ ಒಬ್ರು ಜಾಸ್ತಿ ದುಡಿತಾರೆ, ಒಬ್ರು ಕಮ್ಮಿ ದುಡಿತಾರೆ, ಒಬ್ರು ಕೂತು ಊಟ ಮಾಡೋರು ಇರ್ತಾರೆ. ಆದರೆ ಆ ಮನೆನ ಹೆಂಗೆ ನಿರ್ವಹಿಸ್ತಾರೋ ಅದೇ ಥರ ಈ ಸೇವಾ ಕೇಂದ್ರವನ್ನು ಎಲ್ಲ ರೀತಿಯಲ್ಲಿ ನಿರ್ವಹಿಸ್ತಕ್ಕಂಥವ್ರು ಇಲ್ಲಿ ಬರ್ತಕ್ಕಂಥ ಈಶ್ವರಿಯ ಪರಿವಾರದವರು, ಈಶ್ವರನ ವಿದ್ಯಾರ್ಥಿಗಳೇ ಇದನ್ನು ನಿರ್ವಹಿಸ್ಕೊಂಡು ಹೋಗ್ತಾರೆ ಹೆಚ್ಚಿನ ಅಂಶ.
ಓಕೆ ಓಕೆ, ಇದು ಅದ್ಭುತವಾಗಿದೆ ಆಕ್ಚುಲಿ. ಅಂದ್ರೆ ಯಾವುದೇ ಒಂದು ಅಭಿಲಾಷೆ ಇಲ್ದಲೆ, ಅಂದ್ರೆ ಸ್ವಾರ್ಥತೆ ಇಲ್ದಲೆ, ನಂಗೆ ಇದು ಬೇಕು ಇದರಿಂದ ಅದಕ್ಕೆ ನಾನು ಇದು ಕೊಡ್ತೀನಿ ಆ ತರ ಇಲ್ದಲೆ. ಇಲ್ಲಿ ಯಾರು ಮತ್ತೆ ಎಲ್ಲೂ ಯಾರ ಹೆಸರು ಹಾಕಲ್ಲ. ಕೋಟಿ ಕೊಟ್ರು ಹೆಸರು ಇರಲ್ಲ, 100 ರೂಪಾಯಿ ಕೊಟ್ರು ಹೆಸರು ಇರಲ್ಲ. ವಾವ್, ಅದ್ಭುತ. ಇದಂತೂ ಇನ್ನೂ ಅದ್ಭುತ. ಯಾಕೆ ಕೆಲವರು ಹೇಳಿ? ಹೆಸರುಗೆ ಗುಪ್ತದಾನ ಮಹಾಪುಣ್ಯ, ಗುಪ್ತದಾನ ಮಹಾಪುಣ್ಯ, ದುರಂತದಾನ ಮಹಾಪುಣ್ಯ. ಅಂದ್ರೆ ಟೈಮಲ್ಲಿ ಸಹಯೋಗ ಕೊಡ್ತಾರೆ. ಮತ್ತೆ ಯಾರಿಗೂ ಹೆಸರು ಅದೆಲ್ಲ, ಈಗ ನನಗೆ ಹೆಸರು ಬೇಕು ಅಂತ ನಾನು ಹೆಸರು ಹಾಕೊಂಡ್ಬಿಟ್ಟೆ ಅಂತ ತಿಳ್ಕೊಳ್ಳಿ, ಇಲ್ಲಿಗೆ ನಾನು ಮಾಡಿ ಸೇವೆ ಪ್ರಾರಬ್ಧ ಮುಗ್ದೋಯ್ತು. ಪುಣ್ಯ ನಾನು ತಗೊಂಡೋಗಕ್ಕೆ ಏನು ಉಳಿಲೇ ಇಲ್ವಲ್ಲ, ಖಾಲಿ ಕೈಯಲ್ಲಿ ಹೋಗ್ಬೇಕಾಗತ್ತೆ ನಾನು. ಯಾಕೆಂದ್ರೆ ನಾನು ಹೆಸರಿಗೋಸ್ಕರ ಮಾಡಿದೆ, ಹೆಸರು ಸಿಕ್ತಲ್ಲ ಅಲ್ವಾ. ನನಗೆ ಸನ್ಮಾನ ಮಾಡ್ಬೇಕಂತ ಮಾಡಿದೆ, ಸನ್ಮಾನ ಮಾಡಿದ್ರು. ನಾನು ಮಾಡಿದ ಸೇವೆ ಪುಣ್ಯ ಇಲ್ಲೇ ಕ್ಲೋಸ್, ಮುಂದಕ್ಕೆ ಖಾಲಿ ಕೈ. ಅದಕ್ಕೋಸ್ಕರ ಇಲ್ಲಿ ಗುಪ್ತದಾನ ಮಹಾದಾನ ಮಹಾಪುಣ್ಯ. ಅದು ಅದ್ಭುತ. ಜೊತೆಗೆ ಅಕ್ಕವ್ರೆ, ನಾವು ನೋಡ್ತೀವಿ, ನಮ್ಮ ಸುದ್ದಿವಾಹಿನಿಯಲ್ಲೇ ನೋಡ್ತಿರ್ತೀವಿ ಎಲ್ಲ, ನೀವು ತುಂಬಾ ವಿವಿಧವಾದ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂತೀರಾ, ವಾಕಥಾನ್ ಮಾಡ್ತೀರಾ, ಶಾಂತಿಯ ನಡಿಗೆ ಮಾಡ್ತೀರಾ, ಪ್ರೆಸ್ ಮೀಟಲ್ಲೂ ಇರ್ತೀರಾ. ಆಮೇಲೆ ಇಲ್ಲಿ ಹಬ್ಬಗಳು ಆಚಾರಗಳು ಏನೂ ಇಲ್ಲ ಅಂದ್ರೂ ನೀವು ಇರೋ ಹಬ್ಬನೇ ವಿಶೇಷವಾಗಿ ರಾಖಿ, ದೀಪಾವಳಿ, ಮತ್ತೆ ನೀವು ಕಾರಾಗೃಹದಲ್ಲಿ ಮಾಡ್ತೀರಾ, ಇನ್ನೊಂದಿನ ಅಂಧ ಮಕ್ಕಳ ಶಾಲೆಯಲ್ಲಿ ಮಾಡ್ತೀರಾ. ಆ ಒಂದು ಕಾರ್ಯಕ್ರಮದ ಚಿತ್ರಣ ಒಂದು ಹೇಗ್ ನಡೆಯುತ್ತೆ, ಯಾಕೆ ಅದನ್ನ ಮಾಡ್ತೀರಾ ಅನ್ನೋದೊಂದು ಪರಿಚಯ. ಏಕೆಂದ್ರೆ ಇಲ್ಲಿ ನಮಗೆ ಪ್ರತಿನಿತ್ಯ ಪರಮಾತ್ಮನ ಮಾರ್ಗದರ್ಶನ ಸಿಗುತ್ತೆ. ಪ್ರತಿನಿತ್ಯನು ನೀವು ಎಲ್ಲೆಲ್ಲಿ ಹೋಗಿ ಸೇವೆ ಮಾಡಬೇಕು, ಹೇಗೆ ಮಾಡಬೇಕು, ಯಾರು ಒಬ್ರು ಪರಮಾತ್ಮ ಈ ಜಗತ್ತಿಗೆ ಬಂದಿರೋ ಸಂದೇಶ ನಂಗೆ ಸಿಕ್ಕಿಲ್ಲ ಅಂತ ಹೇಳ್ಬಾರ್ದು. ಪರಮಾತ್ಮ ಈ ಜಗತ್ತಿಗೆ ಬಂದು ತನ್ನ ಒಂದು ಕರ್ತವ್ಯನ 1936ರಿಂದ ಅಂದ್ರೆ 89 ವರ್ಷದಿಂದ ಮಾಡ್ತಾ ಇದ್ದಾರೆ. ಆ ಮೆಸೇಜ್ ಪ್ರತಿಯೊಂದು ಆತ್ಮಕ್ಕೆ ತಲುಪಿಸ್ಬೇಕು. ಸೊ ಅದಕ್ಕೆ ನಾವು ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ. ಮತ್ತೆ ಯಾರಿಗೆ ಯಾವ ರೀತಿ ಹೇಳಿದ್ರೆ ಅರ್ಥ ಆಗುತ್ತೆ ಆ ವೇನಲ್ಲಿ ಅದನ್ನ ಹೇಳ್ತಾ ಅನೇಕರಿಗೆ ಈ ಒಂದು ಸಂದೇಶ ತಲುಪಿಸೋದು. ಜೊತೆಗೆ ಹಬ್ಬಗಳನ್ನು ನಾವು ಪ್ರತಿ ಹಬ್ಬನೂ ಆಚರಿಸ್ತೀವಿ. ಆ ಆಚರಣೆ ಅರ್ಥಗರ್ಭಿತವಾಗಿ ಅದರ ಆಧ್ಯಾತ್ಮಿಕ ರಹಸ್ಯದಿಂದ ಆಚರಿಸ್ತೀವಿ, ಆಡಂಬರದಿಂದ ಶೋ ಇಂದ ಅಲ್ಲ. ಆ ರಹಸ್ಯ ಏನು? ಈಗ ಒಂದು ದೀಪಾವಳಿನೇ ಆಗ್ಲಿ, ಯಾಕೆ ಆಚರಿಸ್ಬೇಕು ನಾವು? ದೀಪ ಯಾಕೆ ಹಚ್ಬೇಕು? ದೀಪ ಮಾಲೆ ಯಾಕೆ ಮಾಡ್ಬೇಕು? ಜ್ಞಾನ ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಬೋದು. ದೀಪಾವಳಿ ಅಂದ್ರೆ ಫಸ್ಟ್ ಈ ದೇಹ ಅನ್ನೋ ಮಣ್ಣು, ಅವತ್ತು ಮಣ್ಣಿನ ದೀಪ ಹಚ್ತಾರೆ. ಈ ದೇಹನೇ ಒಂದ್ ಮಣ್ಣು. ಈ ಮಣ್ಣಿನ ದೀಪ ಯಾವುದು? ಆತ್ಮ. ಈ ಆತ್ಮ ಜ್ಯೋತಿನ ಬೆಳಗಿಸ್ಕೊಳ್ಳಿ ಫಸ್ಟ್. ಧಾರ್ಮಿಕವಾಗಿ ಹೊರಗೆ ಮಾಡ್ದಲೆ ಇದು ಇರೋದು. ಹೌದೌದು, ಇದ್ರ ಸೀಕ್ರೆಟ್ಸ್ ಅನ್ನ ನಾವೆಲ್ರಿಗೂ ತಿಳಿಸಿ ಸಾಂಕೇತಿಕವಾಗಿ. ಹೌದು. ರಕ್ಷಾ ಬಂಧನ ಅಂತೂ ಹೆಚ್ಚಿನ ಅಂಶ ಇಡೀ ವಿಶ್ವದಲ್ಲಿ ಎಲ್ಲ ಕಡೆನೂ ರಾಖಿ ಕಟ್ಟಿ ಸಹೋದರತ್ವದ ಭಾವನೆ ಏನು, ಬ್ರದರ್ಹುಡ್ ಅಂತ ಬಾಯಲ್ಲಿ ಹೇಳ್ತಾ ಇದೀವಿ. ಆದ್ರೆ ಆ ಬ್ರದರ್ಹುಡ್ ಭಾವನೆ ಮನುಷ್ಯನಲ್ಲಿ ಮೂಡಿದ್ರೆ ಇವತ್ ನಾವು ಕಲಿಯುಗದಲ್ಲಿ ಕೇಳ್ತಾ ಇರ್ತಕ್ಕಂಥ ಘಟನೆಗಳೇನು? ಅತ್ಯಾಚಾರ, ಭ್ರಷ್ಟಾಚಾರ ಇವೆಲ್ಲ ಯಾಕಿರುತ್ತೆ? ಗಾಂಧೀಜಿಯವರು ಹೇಳಿದ್ರು 12 ಗಂಟೆ ರಾತ್ರಿಯಲ್ಲಿ ಹೆಣ್ಮಕ್ಳು ಓಡಾಡ್ಬೇಕು ಅಂತ ರಾಮರಾಜ್ಯ. ಎಲ್ಲಿದೆ ಇವತ್ತು? ಹಗಲು 12 ಗಂಟೆಗೆ ಓಡಾಡಕ್ ಆಗ್ತಾ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವಿದೀವಿ. ಯಾಕೆ ಅಂದ್ರೆ ಬರೀ ನಾವು ಮಾತಾಡ್ತಾ ಇದೀವಿ, ಬರೀ ಓದ್ತಾ ಇದೀವಿ, ಭಾಷಣ ಮಾಡ್ತಾ ಇದೀವಿ, ಜೀವನದ ಆಚರಣೆ ಇಲ್ಲ. ಬ್ರದರ್ಹುಡ್ ಅಂತ ಒಂದೇ ತತ್ವ ತಗೊಳ್ಳಿ, ಎಲ್ಲಿದೆ ಬ್ರದರ್ಹುಡ್? ಇಲ್ಲ, ಒಬ್ರು ಬೆಳೆದ್ರೆ ಇನ್ನೊಬ್ರಿಗೆ ಸಹಿಸೋಕ್ಕಾಗಲ್ಲ ಅಲ್ವಾ? ಸಹೋದರತ್ವ ಒಂದು ಮನೆಯಲ್ಲೇ ಇಲ್ಲ ಅದು. ಆ ಬ್ರದರ್ಹುಡ್ ಯಾವಾಗ ಬರುತ್ತೆ? ಬ್ರದರ್ ಅಂದ್ರೆ ಯಾರು? ಆತ್ಮ. ಆತ್ಮ ಪುರುಷ, ಶರೀರ ಇಲ್ಲ, ಪ್ರಕೃತಿ. ಆತ್ಮಕ್ಕೆ ಯಾವುದು ಲಿಂಗ ಇಲ್ಲ, ಸ್ತ್ರೀ ಪುರುಷ ಅಲ್ಲ, ಅದು ಅದೊಂದು ಶಕ್ತಿ. ಅದು ಆ ಸಹೋದರರು ನಾವೆಲ್ಲರೂ. ಆತ್ಮ ದೃಷ್ಟಿಯಲ್ಲಿ ನಾವೆಲ್ಲರೂ ಬ್ರದರ್ಸ್. ಶರೀರ ಇದೆ, ಬ್ರದರ್ ಸಿಸ್ಟರ್ಸ್. ಶರೀರ ಇಲ್ಲದೆ ಬರೀ ಆತ್ಮಗಳೆಲ್ಲರೂ ಬ್ರದರ್ಸ್. ಸಹೋದರತ್ವದ ಸಾತ್ವಿಕತೆ ಬಂದ್ರೆ ಇವತ್ತಿನ ಕಲಿಯುಗದ ರಾವಣ ರಾಜ್ಯದ ಲಕ್ಷಣಗಳೇನು ನೋಡ್ತಾ ಇದೀವೋ ಅದು ಯಾವುದು ಇರಲ್ಲ. ಸೊ ಆ ಒಂದು ಸಂದೇಶಕ್ಕೆ ರಾಖಿ. ರಾಖಿ ಭ್ರಾತೃತ್ವ. ಹೌದು. ಅದ್ರ ಜೊತೆಗೆ ನೀವು ಬೋಲ್ಡ್ ರಾಮೇಶ್ವರದಲ್ಲಿ ಶಿವರಾತ್ರಿ ದಿನಾನು ವಿಶೇಷವಾಗಿ ಅಲ್ಲೊಂದಿಷ್ಟು ಏರ್ಪಾಡು ಮಾಡ್ತೀರಾ, ಅದ ಹೇಗ? ಪ್ರತಿ ವರ್ಷ ಶಿವರಾತ್ರಿ, ಶಿವ ಬಂದ ರಾತ್ರಿ ನೋಡಿ. ರಾತ್ರಿ ಹಗಲಾಗಕ್ಕೆ ಒಂದೇ ಒಂದು ಸಿಸ್ಟಮ್ ಇರೋದು, ಸೂರ್ಯೋದಯ. ಹೌದು. ಬೇರೆ ಏನಾದ್ರು ಇದೆಯಾ? ಇಲ್ಲ. ನಾವು ರಾತ್ರಿ ಎಲ್ಲ ಒಳ್ಳೊಳ್ಳೆ ಬಲ್ಪ್ ಎಲ್ಲ ಹಾಕೊಂಡು ಒಳ್ಳೆ ವೋಲ್ಟೇಜ್ ಕೊಟ್ಕೊಂಡು
ಬ್ರೈಟ್ ಆಗಿರ್ಬೋದು, ಅದಕ್ಕೆ ಹಗಲನ್ನಕ್ಕಾಗುತ್ತಾ? ಇಲ್ಲ. ಇಲ್ಲ. ಸೂರ್ಯೋದಯ ಒಂದೇ ಪರಿಹಾರ ರಾತ್ರಿ ಹಗಲಾಗಕ್ಕೆ. ಅದೇ ತರ ಈ ಕಲಿಯುಗದ ಕರಾಳ ರಾತ್ರಿ ಸತ್ಯುಗದ ಹಗಲಾಗ್ಬೇಕು, ಸ್ವರ್ಣಿಮ ಹಗಲಾಗ್ಬೇಕು ಅಂದ್ರೆ ಪರಮಾತ್ಮ ಜ್ಞಾನ ಸೂರ್ಯೋದಯ ಇಲ್ಲಾಗ್ಬೇಕು. ಅವರು ಈ ಸೃಷ್ಟಿಗೆ ಬಂದಿದ್ದಾರೆ. ಶಿವ ಜಯಂತಿ ಅಂದ್ರೆ ಹುಟ್ಟು ಹಬ್ಬ. ನಾವು ಮನುಷ್ಯರು ಹುಟ್ಟು ಹಬ್ಬ ಎಲ್ಲ ಗೊತ್ತು ನಮ್ಗೆ, ಆದ್ರೆ ಪರಮಾತ್ಮನ ಹುಟ್ಟಿನ ಬಗ್ಗೆ ಗೊತ್ತಿಲ್ಲ ನಮ್ಗೆ. ಹುಟ್ಟೋದು ಬೆಳಗ್ಗೆ ಎದ್ದು ಸೂರ್ಯ ಹುಟ್ಟದ ಅಂತ ಹೇಳ್ತೀವಿ. ಹುಟ್ಟು ಅಂದ್ರೆ ತಾಯಿ ಗರ್ಭದಲ್ಲಿ ಬಂದು ಹುಟ್ಟಿಲ್ಲ, ಉದಯ ಇರೋದೇ ಉದಯ ಆಗಿದೆ. ಹಾಗೆ ಪರಮಾತ್ಮನು ಈ ಜಗತ್ತಿಗೆ ಸ್ವಯಂ ಬರ್ತಾರೆ, ಬಂದಿದ್ದಾರೆ. ಆ ಬಂದಿದ್ದಾರೆ ಅನ್ನೋ ಮೆಸೇಜ್ ಎಲ್ರಿಗೂ ತಲುಪ್ಸಕ್ಕೆ ಶಿವರಾತ್ರಿ ದಿನ ಎಲ್ಲರೂ ಶಿವನ್ ಭಕ್ತರು ಬರ್ಲೇಬೇಕು ಶಿವನ್ ಮಂದಿರದ ಹತ್ರ. ಸೊ ಅದು ಪರಮಾತ್ಮನ ಆದೇಶ, ನನ್ನ ಭಕ್ತರಿಗೆ ನನ್ನ ಸಂದೇಶ ಕೊಡ್ರಿ ನೀವು ಅಂತ. ಸೊ ಅದರಿಂದ ಎಲ್ಲ ಕಡೆನೂ, ವಿಶ್ವದಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಅದೊಂದು ಭಗವಂತನ ಸಂದೇಶ ಕೊಡಕ್ಕೆ ಒಳ್ಳೆ ಸಮಯ. ಯಾಕೆಂದ್ರೆ ಅವತ್ತೆಲ್ಲರೂ ಸ್ವಲ್ಪ ಜಾಗರೂಕವಾಗಿರ್ತಾರೆ, ಒಂದು ಭಕ್ತಿ ಭಾವನೆಯಲ್ಲಿ ಇರ್ತಾರೆ. ಉಪವಾಸ ಅಂದ್ರೆ ನಾವು ತಿಳ್ಕೊಂಡ್ಬಿಟ್ಟಿದೀವಿ, ಊಟ ಬಿಡೋದು, ಅನ್ನ ತಿನ್ಬಾರ್ದು, ಎಲ್ಲ ವೆರೈಟಿ ತಿನ್ಬೋದು ಅನ್ಕೊಂಡಿದೀವಿ. ಉಪವಾಸ ಅನ್ನೋದು ಎಲ್ಲ ಧರ್ಮದವರು ಮಾಡ್ತಾರಲ್ಲ. ಯಾಕೆಂದ್ರೆ ಉಪವಾಸ ಅಂದ್ರೆ ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ಇರೋದು. ಅಂದ್ರೆ ಶಿವನ ಸಮೀಪದಲ್ಲಿ ಅವರ ಒಂದು ಪರಮಾತ್ಮನ ಹತ್ರ ನಾವು ಮನಸ್ಸು ಬುದ್ಧಿಯಿಂದ ಹೃದಯದಿಂದ ಪ್ರೀತಿಯಿಂದ ಅವನ ಧ್ಯಾನದಲ್ಲಿರೋದು ಉಪವಾಸ. ಅದಕ್ಕೆ ಎಲ್ಲ ಧರ್ಮದವರು ಮಾಡ್ತಾರೆ. ಉಪವಾಸ ಅಂದ್ರೆ ನೆನಪು, ಪರಮಾತ್ಮನ ಪ್ರೀತಿಯಿಂದ ನೆನಪು ಮಾಡೋದು, ಅವನ ಹತ್ರ ಇರೋದು. ಜಾಗರಣೆ ಅಂದ್ರೆ ನಿದ್ರೆ ಬಿಟ್ಟು ರಾತ್ರಿ ಎಲ್ಲ ಸುಳ್ಳು ಕಳ್ತನ ಮೋಸ ವಂಚನೆ ಮಾಡ್ಕೊಂಡು ಇನ್ನೇನೇನೋ ಬೆಳಗ್ಗೆದ್ದು ಕೇಳ್ತೀವಲ್ಲ ಸಮಾಚಾರ, ಅಶ್ಲೀಲ ಸಿನಿಮಾ ನೋಡ್ಕೊಂಡು ಬೆಳಕರ್ಸೋದು, ಆ ಜಾಗರಣೆ ಅಲ್ಲ. ಈ ಆತ್ಮಕ್ಕೆ ಯಾವುದೇ ವಿಕಾರಗಳನ್ನು ಶತ್ರುಗಳು ರಾಕ್ಷಸರು ನನ್ನ ಒಳಗಡೆ ಬರದೇ ಇರೋಂಗೆ ನಮ್ಮನ್ನ ನಾವು ಜಾಗೃತವಾಗಿ ಇಟ್ಕೊಳ್ಳೋದು. ನಮ್ಮ ಬಗ್ಗೆ ನಮಗೆ ಜಾಗೃತಿ ಇಲ್ಲ, ಏನೇನೋ ಜಾಗೃತಿ ಹೊರಗಡೆ ಮೂಡಿಸ್ತಾ ಇದೀವಿ. ನಮ್ಮ ಒಳಗಡೆ ವಿಕಾರಗಳ ಶತ್ರುಗಳು ಮುತ್ತಿಗೆ ಹಾಕ್ತಾ ಇದ್ದಾರೆ. ಆ ಶತ್ರುಗಳಿಂದ ನಮ್ಮ ಸ್ವರಕ್ಷಣೆ ಮಾಡ್ಕೊಳ್ಳೋದೇ ಜಾಗರಣೆ. ತುಂಬಾ ಮೀನಿಂಗ್ಫುಲ್ ಆಗಿದೆ. ಜೊತೆಗೆ ನಾವು ಇತ್ತೀಚೆಗೆ ಮಾರ್ಚ್ 1ನೇ ತಾರೀಕು ನಾವು ನೋಡಿದ್ದೇನೆಂದ್ರೆ ಇತಿಹಾಸ ಅನ್ಬೋದು. ಚಿಕ್ಕಮಗಳೂರಿನ ಈ ಒಂದು ಬ್ರಹ್ಮಕುಮಾರೀಸ್ ಅವರ ಒಂದು ಹಾದಿಲಿ ಇರ್ಬೋದು ಅಥವಾ ಇಲ್ಲಿನ ಒಂದು ಕಾರ್ಯಕ್ರಮದಲ್ಲಿ ಇರ್ಬೋದು, ನಾವು BK ಶಿವಾನಿ ಅವರು ಅಂದ್ರೆ ವಿಶ್ವದಾದ್ಯಂತ ಹೆಸರು ಮಾಡಿರುವಂತ ಬ್ರಹ್ಮಕುಮಾರೀಸ್ ಆಗಿರುವಂತ ಶಿವಾನಿ ದೀದಿ ಅವ್ರನ್ನ ಕರ್ಸಿದ್ರಿ. ಸೊ ಅದನ್ನ ತಯಾರಿ ಹೇಗಿತ್ತು? ಮತ್ತೆ ಅಲ್ಲೆಲ್ಲ ನೀವೇ ಬಂಟಿಂಗ್ಸ್ ಆಗಿರ್ಲಿ, ನೀವೇ ಒಂದು ಇದು ಮಾಡ್ದಲೆ ಹಾಗೆ ಸ್ವಚ್ಛತೆಯಾಗಿ ಕಾಪಾಡ್ಕೊಂಡು, ಆಡಳಿತ ವ್ಯವಸ್ಥೆ ಆಗಿರ್ಲಿ, ಶಾಸಕಾಂಗದವರಾಗಿರ್ಲಿ, ಅದೆಲ್ಲ ಪ್ರೊಸೀಜರ್ ಹೇಗೆ ಎಲ್ಲರಿಗೂ ಸಹಕಾರ ಮಾಡ್ಕೊಂಡು ಮಾಡಿದ್ವಿ, ಅದು ಹೇಗೆ ಯಶಸ್ವಿ ಆಯ್ತು ಅನ್ನೋದು ಒಂದು ತಿಳಿಯೋಕೆ ನಮಗೆ ಖುಷಿ ಆಗುತ್ತೆ. ಅದು ತುಂಬಾ 100% ಯಶಸ್ವಿಯಾಗಿದೆ ಅನ್ನೋದು ನಮಗೆ ಜನರ ಒಂದು ಫೀಡ್ಬ್ಯಾಕ್ ಇಂದ ಚೆನ್ನಾಗಿ ಗೊತ್ತಾಯ್ತು. ಇದೆಲ್ಲವನ್ನು ನಾವು ಮಾಡ್ತೀವಿ ಅಂತ ಇಲ್ಲಿ ಯಾವುದನ್ನು ನಾವು ಹೇಳಕ್ಕೆ ಅವಕಾಶ ಇಲ್ಲ. ಎಲ್ಲವನ್ನೂ ಈ ಸಂಸ್ಥೆಯಲ್ಲಿ ಮಾಡಿಸ್ಕಂತವರು ಕರಣ್ ಕರಾವನ್ ಹಾರ್ ಭಗವಂತನೇ ಮಾಡಿಸೋದಿಲ್ಲಿ. ನಮಗೆ ಅವರ ಮಾರ್ಗದರ್ಶನದಲ್ಲಿ ನಾವೊಂದು ಇನ್ಸ್ಟ್ರೂಮೆಂಟಾಗಿ ಮಾಡ್ತಾ ಇರ್ತೀವಿ. ಹಾಗೆ ಶಿವಾನಿ ಅಕ್ಕನ ಮೂಲಕ ಎಲ್ಲರೂ ಈ ಒಂದು ಆಧ್ಯಾತ್ಮಿಕ ಜ್ಞಾನವನ್ನು ಪ್ರತಿನಿತ್ಯ ಕೇಳೋರು ಕೋಟ್ಯಾಂತರ ಜನ ಇದ್ದಾರೆ. ಅನೇಕರದ್ದು ನನಗೆ ಭಾಳ ಸಮಯದಲ್ಲಿ ಅವರು ಇಲ್ಲಿಗೆ ಬರ್ತಾರಾ, ಯಾವಾಗ ಬರ್ತಾರೆ, ಆ ಥರದ ವಿಚಾರಗಳು ತುಂಬ ಸಲ ಬರ್ತಾ ಇತ್ತು. ಲಾಸ್ಟ್ ಒಂದು 5 years ಬ್ಯಾಕ್ ಏನೋ ಲಯನ್ಸ್ ಅವರು ನಾವು ಕರೆಸ್ತೀವಿ ಅಂತ ಹೇಳಿ ತುಂಬ ಟ್ರೈ ಮಾಡಿದ್ರು ನಮ್ಮ ಹರೀಶ್ ಅಣ್ಣವರು. ಆ ಸಮಯದಲ್ಲಿ ತುಂಬ ಹತ್ತಿರದಲ್ಲಿತ್ತು, ಅಷ್ಟು ಬೇಗ ಅವ್ರದ್ದು ಪ್ರೋಗ್ರಾಮ್ ಎಲ್ಲ ಬುಕ್ ಆಗಿತ್ತು, ಅಲ್ಲಿಗೆ ಅದು ನಿಂತೋಗಿತ್ತು. ಆದರೆ ಮಾರ್ಚ್ 1ನೇ ತಾರೀಕು ನಮ್ಮ ಕರೆಗೆ ಹೋಗ್ಬಿಟ್ಟು ಅವರು ಬರ್ತೀವಿ ಅಂತ ಹೇಳಿದ್ರು. ಅದರ ಎಲ್ಲ ಸಿದ್ಧತೆಗಳನ್ನು ಫಸ್ಟ್ ಪರಮಾತ್ಮನಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಎಲ್ಲರ ಮನಸ್ಸಲ್ಲಿ ಅವ್ರು ಇಲ್ಲಿಗೆ ಬರಬೇಕು ಅನ್ನೋ ಒಂದು ಸ್ವಾಗತದ ಸಂಕಲ್ಪ ಇತ್ತು ಅದು. ಮತ್ತು ನಮ್ಮ ಈಶ್ವರೀಯ ವಿದ್ಯಾರ್ಥಿಗಳು ಅವರೆಲ್ಲರೂ ಹಗಲಿರುಳು ತುಂಬನೇ ಸೇವೆ ಮಾಡಿದ್ದಾರೆ. ಹಾಗೆ ಅನೇಕರು ತಮ್ಮ ತನು ಮನ ಧನದಿಂದ ಸಹಾಯ ಮಾಡಿದ್ದಾರೆ. ಏಕೆಂದರೆ ಆ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆಗೆ ಖರ್ಚು ತುಂಬ ಬಂತು. ಆದರೆ ಸಕ್ಸಸ್ ಮುಂದೆ ಖರ್ಚೇನು ದೊಡ್ಡದಲ್ಲ. ಅದರಿಂದ ಆ ಕಾರ್ಯ ತುಂಬ ಸಫಲತಾಪೂರ್ವಕವಾಗಾಯಿತು. ಮತ್ತು ಅವರಿಗೆ ಶಿವಾನಿ ದೀದಿ ಅವರಿಗೂ ತುಂಬ ಸಂತೋಷ ಆಗಿದೆ ಇಲ್ಲಿಗೆ ಬಂದಿರೋದು, ಅದನ್ನು ನಾವು ಕೇಳಿದ್ವಿ. ಹಾಗೆ ಅವರು ಮತ್ತೆ ಮತ್ತೆ ಬರ್ತಾ ಇರಲಿ, ಎಲ್ಲರಿಗೂ ಒಂದು ಸ್ಫೂರ್ತಿ ಶಕ್ತಿ ತುಂಬ್ತಾ ಇರಲಿ ಅಂತ ನಮಗೂ ಇದೆ. ಅದು ತುಂಬ ಚೆನ್ನಾಗಾಯಿತು.
ಜೊತೆಗೆ ನಿಮಗೆ ಆಡಳಿತ ವ್ಯವಸ್ಥೆಯಿಂದನೂ ಸಪೋರ್ಟ್ ಚೆನ್ನಾಗಿ ಸಿಗ್ತದೆ. ಹಾ, ನಮ್ಮ DC ಅವರು ಇರ್ಬೋದು, ಅಥವಾ ನಮ್ಮ ಈ ಮಹಿಳಾ ಮತ್ತು ಇದು ಇದಾರಲ್ಲ, ಮಂಜುಳಾ ಹುಳ್ಳಳ್ಳಿ ಅವರು, ಅವ್ರದ್ದು ಲೈಫ್ ಲೈನ್ ಫೀಡ್ಸ್ ಅಣ್ಣವ್ರದ್ದು, ಕಿಶೋರ್ ಹೆಗ್ಡೆ ಅಣ್ಣವ್ರದ್ದು ಸಹಾಯ ತುಂಬಾ ಸಿಕ್ತು. ಮತ್ತೆ ನಮ್ಮ MLA ಸಾಹೇಬ್ರದ್ದು ಸಹಾಯ ತುಂಬಾ ಸಿಕ್ತು. ಮತ್ತೆ ಎಲ್ಲರೂ ಎಲ್ಲ ಸಂಘ ಸಂಸ್ಥೆಯವರು, ನಾನು ಯಾರದ್ದು ವ್ಯಕ್ತಿಗತವಾಗಿ ಎಲ್ಲರ ಹೆಸರು ಪರಮಾತ್ಮನ ಹತ್ರ ಇದೆ. ಯಾಕೆಂದ್ರೆ ಎಲ್ಲರ ಹೆಸರು ಹೇಳಿ ಸಮಯ ತಗೊಳ್ಬೇಕಾಗುತ್ತೆ. ಅದರಿಂದ ಎಲ್ಲರೂ ಯಾರೆಲ್ಲ ಸಹಯೋಗಿಯಾಗಿದ್ದಾರೆ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರ ಸಹಕಾರ ಹಾಗೆ ಪರಮಾತ್ಮನ ಕಾರ್ಯದಲ್ಲಿ ಮುಂದುವರಿಸಲಿ ಅಂತಲೂ ಬಯಸ್ತೀನಿ. ತುಂಬ ಖುಷಿ ಆಯಿತು ಅಕ್ಕವರೇ. ಅಂದರೆ ಇದೊಂದು ಸೈಲೆಂಟ್ ರೆವಲ್ಯೂಷನ್. ಓವರ್ ದ ಇಯರ್ಸ್ ನಾವೇನು ನೋಡ್ತೀವಿ ಅಂದರೆ ಈ ಜನ ಜಂಗುಳಿ ಅದೇ ಇದು ನಡಿಬೇಕಾದ್ರೆ ಈ ಥರದ ಒಂದು ಮನುಷ್ಯತ್ವ ಮತ್ತು ಮನುಕುಲದ ಉಳಿವಿಗೆ ಈ ಥರ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನ ವಿಚಾರಗಳನ್ನ ಇಟ್ಕೊಂಡು ಬದಲಾವಣೆ ತರೋಕೆ ಬ್ರಹ್ಮಕುಮಾರಿಸ್ ಆಗಿರಲಿ ಅಥವಾ ಚಿಕ್ಕಮಗಳೂರಿನ ಇದರಲ್ಲಿ ನೀವು ಒಂದು ಹೆಡ್ ಆಗಿ ಲೀಡ್ ಮಾಡ್ತಾ ಇದ್ದೀರಾ. ಇಷ್ಟೊತ್ತು ನಿಮ್ಮ ಸಮಯನ ನಮಗೆ ಒಂದು ಸಂದರ್ಶನಕ್ಕೆ ಕೊಟ್ರಿ. ಈಗ ನಮ್ಮ ಟಾಕ್ ವಿತ್ RBಲಿ ನಾವು ಸೆಕೆಂಡ್ ಸೆಗ್ಮೆಂಟಿಗೆ ಎಂಟರ್ ಆಗೋಣ. 1 word 1 thought ಅಂತ. ಸೊ ನಾನು ನಿಮಗೆ ಒಂದೊಂದು ಪದ ಹೇಳ್ತೀನಿ, ಅದಕ್ಕೆ ನಿಮಗೆ ಏನು ಥಟ್ ಅಂತ ಥಾಟ್ ಬರುತ್ತೆ ಅಂತ ಒಂದು ಥಾಟ್ ಹೇಳಬೇಕು. ಹಾಗೆ ಸೊ ಅಕ್ಕವರೇ 1 word 1 thoughtಗೆ ಸ್ವಾಗತ. ನಾನೀಗ ನಿಮಗೆ 5 ವರ್ಡ್ಸ್ ಹೇಳ್ತೀನಿ, ನಿಮಗೆ ಏನ್ ಬರುತ್ತೆ ಅಂತ ಅದೊಂದು ಹೇಳ್ಬಿಡಿ. ಮೊದಲಿಗೆ ನಮ್ಮ ಚಿಕ್ಕಮಗಳೂರು, ನಾವಿರುವಂತ ಜಾಗ. ನಮ್ಮ ಚಿಕ್ಕಮಗಳೂರು ಪ್ರಕೃತಿಯ ಸೊಬಗು, ಇದು ಪ್ರಕೃತಿಯ ಸುಂದರತೆ ಇದು. ಓಕೆ ಅಕ್ಕವ್ರೆ, ಚೆನ್ನಾಗಿತ್ತು. ಟೋಲಿ ಅಂದ ತಕ್ಷಣ ಕೆಲವ್ರು ಗೊತ್ತೇ ಇಲ್ಲ. 1 word ಆಗಿ ನಿಮಗೆ ಬಂದ ತಕ್ಷಣ ಟೋಲಿ ಅಂದ್ರೆ ಪ್ರಸಾದ, ಅದು ಸಿಂಧಿ ವರ್ಡ್, ಅದು ಪ್ರಸಾದ. ಸೊ ನೆಕ್ಸ್ಟ್ ವರ್ಡ್ ಇಸ್ ಅಮೃತ್ ಕಾಲ್. ಅಮೃತ್ ಕಾಲ ಅಂದ್ರೆ ಬ್ರಹ್ಮ ಮುಹೂರ್ತ. ಅದು ಬೆಳಗ್ಗೆ 2 ಗಂಟೆಯಿಂದ 4:45 ಒಳ್ಳೆ ಎಲ್ಲ ಪ್ರಾಪ್ತಿಗಳನ್ನ ಪಡ್ಕೊಳ್ತಕ್ಕಂತಹ ಅದ್ಭುತವಾದ ಸಮಯ ಅದು. ಸೂಪರ್ ಅಕ್ಕವ್ರೆ. ವೈಟ್ ಅಂದ ತಕ್ಷಣ ನಿಮಗೆ ಏನ್ ಜ್ಞಾಪನ ಆಗುತ್ತೆ? ಶ್ವೇತವರ್ಣ ಸದಾ ಯೂನಿಟಿಯನ್ನ ತೋರಿಸುತ್ತೆ, ಶಾಂತಿಯ ಪ್ರತೀಕ ಅದು. ಸದಾ ಜಗತ್ತಿಗೆ ಶಾಂತಿನೇ ಬೇಕು, ಆ ಶಾಂತಿಯ ಸಂದೇಶ ಅದು. ಸೊ ಭಾಗ್ಯಲಕ್ಷ್ಮಿ ಅಂತ ನಿಮ್ಮ ಹೆಸರನ್ನೇ, ಅಂದ್ರೆ ನಿಮ್ಮ ಶರೀರದ ಲೌಕಿಕ ಹೆಸರು ಜ್ಞಾಪಿಸ್ಕೊಂಡ್ರೆ ನಿಮಗೆ ಏನ್ ಬರುತ್ತೆ? ನಾನು ತುಂಬಾ ಭಾಗ್ಯಶಾಲಿ. ಭಗವಂತ ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ, ಇಂಥ ಒಂದು ಸಮಾಜ ಸೇವೆ ಮಾಡುವಂತಹ ಅವಕಾಶ ಕೊಟ್ಟಿದ್ದಾರೆ, ತನ್ನ ಕಣ್ಣಲ್ಲಿ ಇಟ್ಕೊಂಡಿದ್ದಾರೆ. ಅದು ನನಗೆ ತುಂಬಾ ಹೇಳಲಿಕ್ಕೆ ಆಗೋದಿಲ್ಲ, ಸಂತೋಷ. ಅದ್ಭುತ ಅಕ್ಕವ್ರೆ, ತುಂಬಾ ಚೆನ್ನಾಗಿ ಉತ್ತರ ಕೊಟ್ರಿ. ಸೊ ಅಕ್ಕವ್ರೆ, ನಮ್ಮ 3ನೇ ಸೆಗ್ಮೆಂಟ್ ಪಿಕ್ಚರ್ ಮೇಲೆ ಒಂದು ಪೀಠಿಕೆಗೆ ಸ್ವಾಗತ. ನಾನು ನಿಮಗೆ ಪಿಕ್ಚರ್ ತೋರಿಸ್ತೀನಿ, ಅದೇನು ಅಂತ ಕ್ಯಾಮ್ರಾಗೆ ಹೇಳಿ ನಿಮ್ದು ಒಂದು ಪೀಠಿಕೆ ಹೇಳಬೇಕು. ಸೊ ಮೊದಲನೇ ಪಿಕ್ಚರ್ ನಿಮಗೆ ಮೌಂಟ್ ಅಬು ಇಡೀ ವಿಶ್ವದ ಒಂದು ಶಾಂತಿಯ ಕೇಂದ್ರ. ಅದು ವಿಶ್ವಕ್ಕೆ ಶಾಂತಿಯ ಪ್ರಕಂಪನಗಳನ್ನು ಹರಡ್ತಕ್ಕಂಥ ಒಂದು ಮಹಾನ್ ಸ್ಥಾನ. ಅದು ಪರಮಾತ್ಮನ ಅವತರಣ ಭೂಮಿ, ಅದು ತಪಸ್ಯ ಭೂಮಿ, ಅದು ವರದಾನಿ ಭೂಮಿ, ಅದು ಸರ್ವರಿಗೂ ಪರಮಾತ್ಮನ ದರ್ಶನ ಮಾಡೋ ದರ್ಶನೀಯ ಸ್ಥಳ ಅದು. ಓಕೆ, ನಿಮ್ಮ 2ನೇ ಚಿತ್ರ? ನಮ್ಮ ಆದರಣೀಯ ರಾಜಯೋಗಿನಿ BK ಭಾರತಿ ಅಕ್ಕವರು ನನ್ನ ಜೀವನದ ಒಂದು ಮಾರ್ಗದರ್ಶಕರು, ನನ್ನ ಜೀವನದ ಪ್ರೇರಕರು, ನನಗೆ ಅನೇಕ ಮಾತಿನ ಟ್ರೈನಿಂಗ್ ಕೊಟ್ಟಂತಹ ಒಂದು ಮಹಾನ್ ಶಿಕ್ಷಕರು. ಇವತ್ತೇನಾದರೂ ನಾನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅಂತ ಹೇಳಿದ್ರೆ ಅವರ ಮಾರ್ಗದರ್ಶನ, ಅವರ ಒಂದು ಶಕ್ತಿ, ಅವರ ಒಂದು ಆದರ್ಶಗಳು ನನಗೆ ಪ್ರೇರಣಾದಾಯಕವಾಗಿತ್ತು. ಅದ್ಭುತ ಅದ್ಭುತ. ಸೊ ಈ ಒಂದು ಚಿತ್ರ ದಾದಿ ಹೃದಯ ಪುಷ್ಪಾಜಿಯವರು, ಬಹುದೊಡ್ಡ ಅಮೂಲ್ಯ ರತ್ನ. ಪರಮಾತ್ಮ 1952ರಲ್ಲಿ ಅವರನ್ನ ಕರ್ನಾಟಕಕ್ಕೆ, ಬೆಂಗಳೂರಿಗೆ ಕಳಿಸ್ಕೊಟ್ರು. ಭಗವಂತನ ಸಂದೇಶವನ್ನ ಜಗತ್ತಿಗೆ ಸೌತಲ್ಲಿ ಕೊಡ್ಲಿಕ್ಕೆ. ಅಂತಹ ಮಹಾನ್ ರತ್ನ. ಭಾಷೆ ಗೊತ್ತಿಲ್ಲ, ದೇಶ ಗೊತ್ತಿಲ್ಲ, ತನ್ನವ್ರು ನನ್ನವ್ರು ಯಾರೂ ಇಲ್ಲ. ಪರಮಾತ್ಮನ ಒಂದು ಮಹಾವಾಕ್ಯವನ್ನ ತನ್ನ ಆಸ್ತಿಯಾಗಿ ತಗೊಂಬಂದ್ರು. ಪರಮಾತ್ಮ ಏನ್ ಹೇಳಿ ಕಳಿಸಿದ್ರು ಅವರಿಗೆ ಅಂದ್ರೆ, ನೀನು ನನ್ನನ್ನ ನೆನಪು ಮಾಡೋದು ನಿನ್ ಕೆಲ್ಸ, ಇನ್ನು ಉಳಿದಿದ್ದೆಲ್ಲ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ. ದಾದಿ ಮಹಾನ್ ತಪಸ್ವಿನಿ ಅವರು, ಭಗವಂತನ ಸಂದೇಶಿ ಅವರು. ಅವರು ಆ ಸಂದೇಶವನ್ನ ತಂದು ಇವತ್ತು ಸೌತ್
ದಕ್ಷಿಣ ಭಾರತದ ಎಲ್ಲ ಸ್ಟೇಟಲ್ಲಿ, ತಮಿಳುನಾಡು, ಆಂಧ್ರ, ಕರ್ನಾಟಕ, ಎಲ್ಲ ಕಡೆನೂ ಕೂಡ, ಪೂನಾದವರೆಗೂ ಕೂಡ, ಕೇರಳ, ಎಲ್ಲ ಕಡೆನೂ ಈ ಜ್ಞಾನವನ್ನ ಪಸರಿಸಿ ನಮ್ಮಂತಹ ಅನೇಕ ಸಹೋದರಿಯರಿಗೆ ಪವಿತ್ರ ಜೀವನದ ಮಾರ್ಗದರ್ಶನ ಕೊಟ್ಟು ಲಕ್ಷಾಂತರ ಜನ ಸಹೋದರ ಸಹೋದರಿಯರಿಗೆ ಈ ಒಂದು ಆದರ್ಶ ಜೀವನವನ್ನ ಕೊಟ್ಟಿರೋದ್ರಲ್ಲಿ ಅವರು ಮಹಾನ್ ತಪಸ್ವಿನಿ. ಇವತ್ತು ಅವರ ಒಂದು ಇದ್ದಂತಹ ಸ್ಥಾನ ಬೆಂಗಳೂರು ಗೊಟ್ಟಿಗೆರೆಯಲ್ಲಿ ಇದೆ. ಅವರ ಇದ್ದು ಅಲ್ಲಿ ಒಂದು ಶಿವಲಿಂಗವನ್ನ ಸ್ಥಾಪನೆ ಮಾಡಿ ಪರಮಾತ್ಮನ ದಿವ್ಯ ದರ್ಶನದಿಂದ ಇವತ್ತು ಆನಂತರ ಬೇರೆ ಬೇರೆ ಕಡೆ ಶಿವಲಿಂಗಗಳ ನಿರ್ಮಾಣ ಮಾಡಿದ್ದಾರೆ. ದಾದಿ ಬಗ್ಗೆ ಹೇಳಕ್ಕೇನು ಶಬ್ದ ಇಲ್ಲ, ಮಹಾನ್ ತಪಸ್ವಿನಿ ಅವರು. ಇದೊಂದು ಚಿತ್ರ ಶಿವಾನಿ ದೀದಿ ಅವರು ಬ್ರಹ್ಮಕುಮಾರಿಸ್ ಅಂದ್ರೆ ಇವತ್ತು ವಿಶ್ವವ್ಯಾಪಕವಾಗಿ ಇರೋದು ಶಿವಾನಿ ಹೆಸರಲ್ಲಿ. ಅವರು ಅನಿವಾರ್ಯವಾಗಿ ಅವರ ಪಾತ್ರದ ಅನುಸಾರವಾಗಿ ಗೃಹಸ್ಥ ಜೀವನ ಪ್ರವೇಶ ಮಾಡಿದ್ರು ಕೂಡ ಅವರು ಇವತ್ತು ಮಹಾನ್ ಸಾಧ್ವಿ. ಅವರು ಜಗತ್ತಿಗೆ ತನ್ನ ಜೀವನದ ಧಾರಣೆಯಿಂದ, ಆದರ್ಶ ಜೀವನದಿಂದ ಎಲ್ಲವನ್ನೂ ಅಳವಡಿಸ್ಕೊಂಡು ಧಾರಣಾಯುಕ್ತವಾದ ಸಂದೇಶವನ್ನ ಜಗತ್ತಿಗೆ ಕೊಡ್ತಾ ಇರ್ತಕ್ಕಂಥ ಎಲ್ಲರಿಗೊಂದು ಉತ್ತಮ ಮಾರ್ಗದರ್ಶಿ ಸಹೋದರಿಯವರು, ಎಲ್ಲರಿಗೂ ಪ್ರೇರಣೆ ಅವರು. ಅದ್ಭುತ. ಇದು ಕೊನೆ ಚಿತ್ರ. ನಮ್ಮ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮುಜಿಯವರು, ಅವರ ಜೀವನ ಅಂತೂ ಎಲ್ಲರಿಗೂ ಇವತ್ತು ಪ್ರೇರಣೆ ಆಗಿದೆ. ಬಹಳ ಸಾತ್ವಿಕ ಜೀವನ. ಅವರು ಈಶ್ವರೀಯ ವಿದ್ಯಾರ್ಥಿನಿ. ಅವರು ಪ್ರತಿನಿತ್ಯ ರಾಜಯೋಗದ ತಪಸ್ ಮಾಡ್ತಾರೆ. ಅಂತಹ ಒಂದು ಉನ್ನತವಾದಂತಹ ಸ್ಥಾನದಲ್ಲಿ ಕುಳಿತಿದ್ರು ಕೂಡ ಇವತ್ತು ಬ್ರಹ್ಮಕುಮಾರಿ ಸಹೋದರಿಯರ ಜೊತೆಗೆ ಅವರು ಸಹೋದರಿ ಆಗ್ಬಿಡ್ತಾರೆ. ಅಷ್ಟು ಸರಳದಾದ ಜೀವನ. ಮತ್ತೆ ಎಲ್ಲರ ಬಗ್ಗೆ ಅವರ ಮನಸ್ಸಲ್ಲಿ, ಯಾಕೆಂದ್ರೆ ಅವ್ರ ಜೀವನದಲ್ಲಿ ತುಂಬಾ ಅನುಭವವನ್ನು ಪಡೆದಿರೋದ್ರಿಂದ ಎಲ್ಲರಿಗೂ ಅವರು ಒಂದು ದಯಾ ಹೃದಯಿ ಮಾತೆಯ ಸ್ಥಾನದಲ್ಲಿ ಕುತ್ಕೊಂಡು ಇವತ್ತು ನಮ್ಮ ರಾಷ್ಟ್ರವನ್ನ ನಡೆಸ್ತಾ ಇದ್ದಾರೆ. ಅವ್ರ ಜೀವನ ಎಲ್ಲರಿಗೂ ಪ್ರೇರಣೆ, ನಮಗೂ ಕೂಡ ಪ್ರೇರಣೆ. ಅವರೊಂದು ಮಹಾ ಮಾತೆಯಾಗಿದ್ದಾರೆ. ಅದ್ಭುತ. ತುಂಬ ಚೆನ್ನಾಗಿ ಈ ಸೆಗ್ಮೆಂಟ್ನ ನಡೆಸ್ಕೊಟ್ರಿ ಅಕ್ಕವ್ರೆ. ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಟಾಕ್ ವಿತ್ ಆರ್ಬಿಗೆ ಅರ್ಪಣೆ ಮಾಡಿದ್ದೀರಾ. ಸೊ ನಾವು ಆಭಾರಿ, ಯಾವತ್ತೂ ನಾವು ನಿಮಗೆ ಕೃತಜ್ಞರಾಗಿರ್ತೀವಿ. ಜೊತೆಗೆ ಅಂದರೆ ನಿಮ್ಮ ಮಾರ್ಗದರ್ಶನವನ್ನು ನಾವು ಯಾವಾಗಲೂ ಬಯಸ್ತೀವಿ. ಅಂದರೆ ಹೀಗೆ ಇದು ಸರಿ, ಇದು ತಪ್ಪು ಅಂತ ಏನೇ ಇದ್ರು ಈ ಕಾರ್ಯಕ್ರಮವನ್ನು ಎಂಡ್ ಮಾಡೋ ಸಮಯ ಅಕ್ಕವ್ರೆ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಏನೋ ಒಂದು ಡಿಫ್ರೆಂಟ್ ಆಗಿ ಗಿಫ್ಟ್ ಆ ಥರ ಕೊಡೋದಕ್ಕಿಂತ ನಾವು ಚಿಕ್ಕಮಗಳೂರಲ್ಲಿದ್ದೀವಿ. ಅಪ್ಕಮಿಂಗ್ ಡೇಸ್ ಅಲ್ಲಿ ನಾವು ಒಂದು ಪ್ರಕೃತಿ ಬದಲಾವಣೆ, ಕ್ಲೈಮೇಟ್ ಇಶ್ಯೂಸ್ ಎಲ್ಲ ನೋಡ್ತೀವಿ. ಹಾಗಾಗಿ ಗೋ ಗ್ರೀನ್ ಅನ್ನೋ ಒಂದು ಮೆಸೇಜ್ ಮೇಲೆ ಒಂದು ಗಿಡವನ್ನ ಕಾಣಿಕೆಯಾಗಿ, ಕೊಡುಗೆಯಾಗಿ ಕೊಡೋಣ ಅಂತ. ಇದು ಒಂದು ಸಪೋಟ ಮರ. ಸೊ ಇದು ನಮ್ಮ ಬಿಳೆಕಲ್ಲಿರೋ ಒಂದು ಆನಂದ ಸರೋವರಕ್ಕೆ ಸೇರ್ಲಿ ಅಂತ ಒಂದು ಭಾವನೆಯಲ್ಲಿ ಈ ಕಾರ್ಯಕ್ರಮವನ್ನ ಮುಗಿಸುವ ಹೊತ್ತಿನಲ್ಲಿ ಇದೊಂದು ನಿಮಗೆ ಕೊಡ್ತಾ ಇದ್ದೀನಿ ಅಕ್ಕವ್ರೆ. ತಮಗೂ ತುಂಬಾ ಧನ್ಯವಾದಗಳು. ಯಾಕೆಂದ್ರೆ ಒಳ್ಳೆ ಸಂದೇಶ ಸಮಾಜಕ್ಕೆ ಕೊಡುವಂತಹ ಒಂದು ವಾಹಿನಿಯಾಗಿ ಸೇವೆ ಮಾಡ್ತಾ ಇದ್ದೀರಿ. ತಾವು ಯುವ ಶಕ್ತಿಯಾಗಿದ್ದೀರಿ. ತಮ್ಮ ಯುವ ಶಕ್ತಿ ಬೇರೆ ಎಲ್ಲ ಯುವತಿಗೂ ಒಂದು ಆದರ್ಶವಾಗಿ ಪ್ರೇರಣಾದಾಯಕವಾಗಿರ್ಲಿ. ತಮ್ಮ ಜೀವನದಲ್ಲೂ ತಾವು ಉನ್ನತ ಮಟ್ಟಕ್ಕೆ ಹೋಗಿ ಇನ್ನೂ ಸಮಾಜಮುಖಿ ಸೇವೆಯನ್ನ ಮಾಡುವಂತಹ ಒಂದು ಶಕ್ತಿ ತಾವಾಗಿರ್ಬೇಕು. ಸದಾ ನಿಮ್ಮೇಲೂ ಪರಮಾತ್ಮನ ಆಶೀರ್ವಾದ ಸದಾ ಇದೆ, ನಮ್ಮೆಲ್ಲರ ಪರಿವಾರದ ಮೇಲೂ. ಯಾಕೆಂದ್ರೆ ಸಾತ್ವಿಕತೆ ಎಲ್ಲಿರುತ್ತೋ ಅಲ್ಲಿ ಭಗವಂತ ಜೊತೆಗಿದ್ದೇ ಇರ್ತಾರೆ. ಅಂತ ಜೀವನ ಸದಾ ತಮ್ದಾಗಿರ್ಲಿ ಅಂತ ತಮಗೂ ಆಶ್ರಯಿಸ್ತೀವಿ. ತಮ್ಮ ಈ ಕಾಣಿಕೆ ತುಂಬಾ ಖುಷಿ ಆಯ್ತು. ಧನ್ಯವಾದಗಳು. ನೋಡೋದಲ್ಲ ವೀಕ್ಷಕರೇ, ಇವತ್ತು ನಮ್ಮ ಟಾಕ್ ವಿತ್ ಆರ್ಬಿಯ ವಿಶೇಷವಾದ ಸಂಚಿಕೆಯಲ್ಲಿ DK ಭಾಗ್ಯಕ್ಕ ಅವರು ತಮ್ಮ ಸಂದರ್ಶನವನ್ನು ಕೊಟ್ಟರು. ಒಂದು ಆಧ್ಯಾತ್ಮಿಕವಾದ ವಿಚಾರಗಳನ್ನ ನಾವು ನಮ್ಮ ಜೀವನದಲ್ಲಿ ಒಂದು ತಳಮಟ್ಟದ ಬದಲಾವಣೆ ಮತ್ತು ಸಮಾಜದ ಸುಧಾರಣೆಗೆ ನಾವು ಹೇಗೆ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕತೆಯನ್ನ ಒಂದು ವಿಶೇಷ ಅಂಗವಾಗಿ ಇಟ್ಕೊಂಡು ನಾವು ಜೀವನ ನಡೆಸ್ಬೋದು, ಅದರಲ್ಲಿ ಕಟ್ಟುಪಾಡುಗಳಿಲ್ಲ ಅಂತ ಒಂದು ಸಂದೇಶನ ನೀಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿಯವರೆಗೆ ಎಲ್ಲ ಸ್ಥಳೀಯ ಸುದ್ದಿಗಳಿಗಾಗಿ ನಮ್ಮ ICT ಟುಡೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾವು ನೆಕ್ಸ್ಟ್ ಯಾರು ಅತಿಥಿಯನ್ನು ನಾವು ಕರಿಬೇಕು ಅಂತ ನಿಮಗೇನಾದರೂ ಒಂದು ಸಲಹೆ ಇದೆ ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಆ ಹೆಸರು ಹಾಕಿ, ಇಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಏನು ಬರ್ತಾ ಇದೆ ಮತ್ತು ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಆ ಸಲಹೆಯನ್ನು ಹಾಕಿ ನಾವು ಅದನ್ನು ಖಂಡಿತವಾಗ್ಲೂ ಪರಿಗಣಿಸಿ ಮುಂದಿನ ಅತಿಥಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನಮಸ್ತೆ. ಹೀಗೆ ಪ್ರೋತ್ಸಾಹಿಸ್ತಾ ಇರಿ.
ಐಸಿರಿ ಟುಡೇ ವಾಯ್ಸ್ ಆಫ್ ಡೆಮೋಕ್ರಸಿ.